ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಮಿಂಚುತ್ತಾ ಇದ್ದಾರೆ. ಅದರಲ್ಲೂ ಮೋದಿ ಅವರ ಸಂಪುಟ ಸೇರಿದ ನಂತರ ರಾಜ್ಯದ ಬಿಜೆಪಿ ನಾಯಕರನ್ನ ಮೀರಿ ನಡೀತಾ ಇದ್ದಾರೆ ಅನ್ನೋ ಒಂದು ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಎನ್ಡಿಎ ಸರ್ಕಾರದಲ್ಲಿ ಕುಮಾರಸ್ವಾಮಿಯೇ ಈಗ ರೈಸಿಂಗ್ ಸ್ಟಾರ್. ಬಿಜೆಪಿಯ ಘಟಾನುಘಟಿಗಳಿದ್ರೂ ಕೂಡ ಕುಮಾರಸ್ವಾಮಿ ಅವರದ್ದೇ ಮೇಲುಗೈ. ಜೋಶಿ ಇದ್ದಾರೆ, ಸೋಮಣ್ಣ ಇದ್ದಾರೆ, ಶೋಭಾ ಕರಂದ್ಲಾಜೆ ಸಚಿವರಾಗಿದ್ರು ಕೂಡ ಕುಮಾರಣ್ಣ ಸಿಕ್ಕಾಪಟ್ಟೆ ಶೈನ್ ಆಗ್ತಾ ಇರೋದು. ಕರ್ನಾಟಕದ ಪ್ರಬಲ ಎನ್ಡಿಎ ನಾಯಕರಾಗಿ ಕುಮಾರಸ್ವಾಮಿ ಅವರು ಹೊರಹೊಮ್ಮಿದ್ದಾರೆ. ಯಡಿಯೂರಪ್ಪನವರು ಸೈಲೆಂಟ್ ಆಗಿದ್ದಾರೆ. ಕುಮಾರಸ್ವಾಮಿಗೆ ಸೋಮಣ್ಣ ಸಾಥ್ ಕೊಟ್ಟಿದ್ದಾರೆ. ಅಶೋಕ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಹಾಗಾದ್ರೆ ಅದಕ್ಕೆ ಕುಮಾರಣ್ಣ ಕಾರಣನ? ಒಕ್ಕಲಿಗರ ಪ್ರಬಲ ನಾಯಕ ಕುಮಾರಸ್ವಾಮಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಕೇಂದ್ರ ಸಚಿವರಾದ ಮೇಲೆ ಕುಮಾರಸ್ವಾಮಿ ಮತ್ತಷ್ಟು ಪ್ರಭಾವಿ ಲೀಡರ್ ಆಗಿದ್ದಾರೆ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಕುಮಾರಸ್ವಾಮಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇದೆ. ಬಿಜೆಪಿ ನಾಯಕರು ದಿಢೀರಂತ ಕುಮಾರಸ್ವಾಮಿ ಅವರ ಪರ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಅತ್ತ ಕೇಂದ್ರ ನಾಯಕರು ಕೂಡ ದೇವೇಗೌಡರ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಜೆಡಿಎಸ್ ಕತೆ ಮುಗೀತು ಅನ್ಕೊಂಡಿದ್ದವರಿಗೆ ಕುಮಾರಸ್ವಾಮಿ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೂ ಶಾಕ್ ಕೊಡ್ತಾರ ಹಾಗಾದ್ರೆ ಕುಮಾರಸ್ವಾಮಿ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಎಕ್ಸಾಕ್ಟ್ಲಿ ಹೌದು. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ ನಂತರ ಅವರಿಗೆ ರಾಜ್ಯದಲ್ಲಾಗಿರಬಹುದು ಮತ್ತು ಕೇಂದ್ರದಲ್ಲಾಗಿರಬಹುದು ಬಹಳಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ. ಕೆಲವೊಂದಿಷ್ಟು ಜನ ಅನ್ಕೊಂಡಿದ್ರು ಇನ್ನೇನು ಜೆಡಿಎಸ್ನ ಕತೆ ಮುಗಿದೇ ಹೋಯ್ತು ಅಂತ ಹೇಳಿ. ಆ ಸಂದರ್ಭದಲ್ಲಿ ದಿಟ್ಟ ನಿರ್ಧಾರ ಮಾಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ. ಬಹಳ ಅಂತರದಿಂದ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅದಾದ ನಂತರ ಜೆಡಿಎಸ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದೆ ಬರುವ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಯಾರೆಲ್ಲ ಜೆಡಿಎಸ್ ಕತೆ ಮುಗೀತು ಅನ್ಕೊಂಡಿದ್ರು ಅವರಿಗೆಲ್ಲ ಸಹಜವಾಗಿ ಈಗ ನಿರಾಸೆ ಆಗಿಬಿಟ್ಟಿದೆ. ಇದರ ಜೊತೆಗೆ ಕಾಂಗ್ರೆಸ್ನವರಿಗೂ ಕೂಡ ಈಗ ಆತಂಕ ಶುರುವಾಗಿರೋದು. ಹಳೆಯ ಮೈಸೂರು ಭಾಗವನ್ನ ಕಿತ್ಕೊಳ್ಬೇಕು ಜೆಡಿಎಸ್ನವರ ಕೈಯಿಂದ ಅಂತ ಹೇಳಿ ಅನ್ಕೊಂಡಿದ್ರು ಕಾಂಗ್ರೆಸ್ನವರು. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ಬಿಟ್ಕೊಡ್ತಾ ಇಲ್ಲ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಎಲ್ಲಾ ಕಡೆಯೂ ಕೂಡ ಕಬಂಧ ಬಾಹುವನ್ನ ಚಾಚುತ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಎನ್ಡಿಎಯಲ್ಲಿ ಅಂದ್ರೆ ರಾಜ್ಯ ಬಿಜೆಪಿಯ ನಾಯಕರೆಲ್ಲ ಕುಮಾರಸ್ವಾಮಿ ಅವರಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಹಾಗಾಗಿನೇ ಅವರು ಮತ್ತಷ್ಟು ಬಲಶಾಲಿ ಆಗ್ತಾ ಇದ್ದಾರೆ, ಬಲಿಷ್ಠ ಆಗ್ತಾ ಇದ್ದಾರೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರಿಗೂ ಕೂಡ ನೀರು ಕುಡಿಸಿದ್ರು ಅಚ್ಚರಿ ಪಡಬೇಕಾಗಿಲ್ಲ.